ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೀರ್ಘಾಯುಷ್ಮಾನ್ ಭವ. ಎದ್ದೇಳಿ. ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು 100 ಕಾಲ ಸಂತೋಷವಾಗಿ ಜೀವನ ಮಾಡಿ. ಥ್ಯಾಂಕ್ ಯು ಅಜ್ಜಿ. ಹಾಗೆ ನಿತ್ಯನೂ ಕೂಡ ನಾನು ಹೇಳಿದ ಮಾತು ಕೇಳೋ ಒಳ್ಳೆ ಹೆಂಡತಿಯಾಗಿರುವಂತ ಹರ್ಸಿ. ಯಾರ ಮಾತನ್ನ ಯಾರು ಕೇಳ್ಬೇಕು ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ ಅಳಿಯ. ಈಗ ತಿಳ್ಕೊಂಡ್ರು ಉಪಯೋಗ ಇಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಜೈ, ಅಪ್ಪ ಅಮ್ಮನ ಹತ್ರ ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೋ. ಸೋಲೋ ಅಜ್ಜಿ. ಮದುವೆ ಆದ್ಮೇಲೆ ಜೋಡಿ ಆಶೀರ್ವಾದ ಸರ್, ಅಲ್ಲಿವರೆಗೂ ಸೋಲೋ ಸಲ್ಯೂಟೆ. ಓಕೆ ಡ್ಯಾಡ್, ಪ್ಲೀಸ್ ಕಮ್. ಅಮ್ಮ ನಿತ್ಯ, ನೀನು ನಿನ್ ತಾಯಿ ಆಶೀರ್ವಾದ ತಗೋ. ಮಾಮ್, ನಾನು ನಿತ್ಯ. ನಿತ್ಯ, ಮೇಲೆತ್ತು. ಆ ತುಳಸಿ ಮತ್ತೆ ತಪ್ಪಿಸ್ಕೊಂಡ್ಲು ಮಾಮ್. ಅವಳನ್ನ ಹಿಡಿಯೋಕ್ಕೋಸ್ಕರ ಗಂಗಾ ಜಾಗಕ್ಕೆ ಬಂದಿದ್ದೀನಿ. ರಿಸ್ಕ್ ತಗೊಂಡೆ ನಿತ್ಯ. ಈಗ ನಿನ್ನ ತಪ್ಸೋದು ಹೇಗೆ? ಇದಕ್ಕಿಂತ ಹೆಚ್ಚು ರಿಸ್ಕು ಆ ತುಳಸಿಯಿಂದ ಇದೆ. ಗಂಗಾ ಅಂದ್ಕೊಂಡು ನನ್ನ ಹತ್ರ ಅವಳು ಶಾಪದ ವಿಷಯ ಹೇಳಿದ್ಲು. ಇನ್ಯಾರಿಗೆ ಹೇಳಿದ್ರು ನಮಗೆ ಡೇಂಜರ್ ಆಗೋದು. ಗಂಗಾ ಎಲ್ಲಿದ್ದಾಳೆ? ವಾಶ್ರೂಮಲ್ಲಿದ್ದಾಳೆ. ಅವಳು ಸೇಫ್ ಆಗಿದ್ದಾಳೆ. ತುಳಸಿ ಒಂಟಿಯಾಗಿ ನನ್ನ ರೂಮ್ ಹತ್ರನೇ ಇದ್ದಾಳೆ. ಏನತ್ಗೆ ನಿತ್ಯನ್ ಬಿಡಿ, ಇದು ಆಶೀರ್ವಾದ ಅಷ್ಟೇ, ಹೆಣ್ಣೊಪ್ಪಿಸ್ಕೊಡೋದಲ್ಲ. ಈಗ ಗಂಗಾ ಸೀರೆ ಬದಲಾಯಿಸ್ಕೊಳ್ಳೋದಕ್ಕೆ ರೂಮ್ ಹತ್ರ ಬರ್ತಾಳೆ. ನಾನು ಅಲ್ಲಿರೋದೇ ಒಳ್ಳೇದು. ಡೋಂಟ್ ವರಿ ಬೇಬಿ, ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಮ್ಯಾನೇಜ್ ಮಾಡು. ನಾನು ಆ ತುಳಸಿನ ಹಿಡ್ಕೊಂಡು ಗಂಗಾನ್ ಕರ್ಕೊಂಡು ಬಂದು ರೀಪ್ಲೇಸ್ ಮಾಡ್ತೀನಿ. ಮೇಕ್ ಇಟ್ ಫಾಸ್ಟ್ ಮಾಮ್. ವಾಶ್ರೂಮಲ್ಲಿ ಗಂಗಾ ಇದ್ದಾಳೆ, ಅದೇ ರೂಮಲ್ಲಿ ತುಳಸಿ ಇದ್ದಾಳೆ ಅಂತ ಬೇಬಿ ಹೇಳಿದ್ಲು. ಇಬ್ರು ಒಬ್ರನ್ನೊಬ್ರು ನೋಡ್ಬಿಟ್ರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಸ್ವರೂಪ ಇಲ್ಲಿಗೆ ಬರ್ತಿದ್ದಾರೆ. ಕಾಣಿಸ್ತಿರೋ ಥರ ಬಚ್ಚಿಟ್ಕೋಬೇಕು. ತುಳಸಿ ಇಲ್ವಲ್ಲ? ಗಂಗಾನ ನೋಡ್ಬಿಟ್ಲಾ? ಇಬ್ರು ಓಡೋದ್ರಾ? ಥ್ಯಾಂಕ್ ಗಾಡ್. ತುಳಸಿ ಮತ್ತೆ ಓಡೋದ್ಲಾ? ಮೇಡಮ್, ನನ್ನ ತಪ್ಪೇನಿಲ್ಲ. ಅಮ್ಮವರು ನನ್ನ ಹೀಗೆ. ನನಗೆ ಗೊತ್ತು ಗಂಗಾ, ನಿತ್ಯ ಎಲ್ಲ ಹೇಳಿದ್ಲು. ನಿನ್ನಮ್ಮನ್ನ ಹಾಸ್ಪಿಟಲಿಂದ ಕರ್ಕೊಂಡು ಬಂದು ನಿನಗೆ ತೋರಿಸಿ ಮತ್ತೆ ಹಾಸ್ಪಿಟಲ್ಗೆ ಕಳಿಸಿದಾಳಲ್ಲ, ಆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೈ ಜೊತೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ಡ್ ಆಗಿರಬೇಕು ಅಂತ ನಿನ್ನನ್ನು ಇಲ್ಲಿ ಬಿಟ್ಟು ಅವಳು ಹೋಗಿದ್ದಾಳಂತೆ. ಪರವಾಗಿಲ್ಲ ಮೇಡಮ್,
ಆ ಸ್ಥಾನ ಅಮ್ಮೋರ್ದೇ ಅಲ್ವಾ ಮೇಡಮ್? ಇನ್ನು ನಾನು ಹೊರಡ್ಬೋದಾ? ಎಲ್ಲಿಗೆ ಗಂಗಾ? ನಮ್ಮ ಅಮ್ಮನ ಹತ್ರ. ಮದ್ವೆ ಸೀರೆ ಕೊಡೋವರೆಗೂ ಇರಬೇಕು ಅಂದಿದ್ನಲ್ಲ. ಮತ್ತೆ ಅಮ್ಮವರು ಹೇಗಾದ್ರೂ ಮತ್ತೆ ನೀನು ಆ ಜಾಗಕ್ಕೆ ಹೋಗ್ಬೇಕು. ಮದ್ವೆ ಸೀರೆ ತಗೊಂಡು ನಿತ್ಯ ಕೊಡ್ಬೇಕು. ಆಮೇಲೆ ಹೋಗ್ಬೋದು ನೀನು. ಅಲ್ಲಿ ನಾನು ಮ್ಯಾನೇಜ್ ಮಾಡಿ ನಿತ್ಯ ಇಲ್ಲಿಗೆ ಕಳಿಸ್ತೀನಿ. ನಿತ್ಯ ಬರ್ತಿದ್ದ ಹಾಗೆ ನೀನು ಅಲ್ಲಿಗೆ ಬಂದ್ಬಿಡು. ಅಲ್ಲಿವರೆಗೂ ನೀನು ಹೊರಗಡೆ ಬರಬೇಡ. ಸರಿ ಮೇಡಮ್. ಸದ್ಯದಲ್ಲೇ ಅಪಾಯ ತಪ್ತು. ಇಲ್ಲ ಅಂದಿದ್ರೆ ರೂಪ ಕೈಯಲ್ಲಿ ಸಿಕ್ಕಾಕೋತಾ ಇದ್ದೆ. ಇಲ್ಲಿರೋದು ಒಳ್ಳೇದಲ್ಲ. ಯಾವುದಾದ್ರೂ ದಾರಿನ ಹುಡ್ಕೊಂಡು ಹೊರಟೋಗ್ಬೇಕು. ಈಗ ಹೆಂಗಸರಿಗೂ ಗಂಡಸರಿಗೂ ಹಾಡಿನ ಸ್ಪರ್ಧೆ. ಮದುವೆಗೆ ಮೊದಲು ಈ ಥರ ತಮಾಷೆ ಇರ್ಬೇಕಲ್ವಾ? ಬನ್ನಿ ಅತ್ಗೆ, ನಾವೆಲ್ಲ ಸುಮ್ಮನೆ ಹಾಡಿನ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ನೀವು ಬನ್ನಿ. ಜೆಂಟ್ಸ್ ಎಲ್ಲ ಆ ಕಡೆ, ಲೇಡೀಸ್ ಎಲ್ಲ ಈ ಕಡೆ. ನಾನು ಇಲ್ಲೇ ಕೂತ್ಕೋತೀನಿ. ಕೂತ್ಕೊಳ್ಳಿ. ಓಹೋ, ಅಂದ್ರೆ ಇದು ಗಂಡಸರು ಮತ್ತೆ ಹೆಂಗಸರು ಮಧ್ಯೆ ನಡೆಯೋ ಸ್ಪರ್ಧೆನಾ? ಹೌದಪ್ಪ, ಯಾರ್ ಗೆಲ್ತಾರೋ ನೋಡೋಣ. ನಾವೇ ಗೆಲ್ತೀವಿ. ಹೌದು, ಗೆಲುವು ನಮ್ದೇ. ಮಾತ್ ಯಾಕೆ, ಮೊದ್ಲು ಹಾಡ್ ಹಾಡಿ ಪೌಡರ್ ಪ್ರಸಾದ್ ಅವರೇ. ಲೇಡೀಸ್ ಫಸ್ಟ್ ಅಂತಾರೆ, ಸೊ ಮೊದಲು ನೀವೇ ಶುರು ಮಾಡಿ. ನಿತ್ಯ, ಸ್ಟಾರ್ಟ್ ಮಾಡಮ್ಮ. ನಾನಾ? ನೀನ್ ಹಾಡಕ್ಕಾಗದಿದ್ರೆ ನಿಮ್ಮಮ್ಮಂಗ್ ಹಾಡು ಅನ್ನು. ಎಲ್ರೂ ಮದ್ವೆ ಹಾಡೇ ಆಡ್ಬೇಕು. ಫಸ್ಟ್ ನಮ್ ಜೈ ಸರ್ ಆಡ್ತಾರೆ. ಏ ನಾಣಿ ಹಾಡು. ಯಾವ್ದಾದ್ರು ಒಂದು ಹಾಡು ಹಾಡ್ಬೋದಲ್ವಾ ನೀವೇ? ಬೇಗ ಹಾಡ್ಬೇಕು. 9, 8, ಬೇರೆ ಮದ್ವೆ ಸಾಂಗ್ ಯಾವ್ದಿದೆ? 7, 6, 5, 4, 3, ನಾಣಿ 2, 1, ಸ್ಟಾಪ್. ನಾವೇ ಗೆದ್ವಿ. ನೀವ್ ಸೋತ್ ಹೋದ್ರಿ ಜೈ. ಇಲ್ಲ, ನಮಗ್ ಟೈಮ್ ಬೇಕಿತ್ತು. ಗ್ಯಾಪ್ ತಗೊಂಡ್ರೆ ಸೋತ್ ಹೋದ ಹಾಗೆ. ಹಾ, ಸೋತೆ ಹೋದ್ವಿ. ಅದಕ್ಕೇನೀಗ? ಮಾವ, ನಾನು ಒಪ್ಪಲ್ಲ. ಅಯ್ಯೋ, ಒಪ್ಕೋ ಜೈ, ನಿನಗೊಂದ್ ನೆಪ ಸಿಗುತ್ತೆ. ನೆಪನಾ? ಅದೇನ್ ನೆಪ? ಸೋತ್ ಹೋದ್ರಿ ಅನ್ನೋ ನೆಪದಲ್ಲಿ ನೀನು ಕಾಶಿ ಯಾತ್ರೆಗೆ ಹೋಗ್ಬೋದು. ಗುಡ್ ಐಡಿಯಾ ಜೈ. ಹಾಗಾದ್ರೆ ನಾನು ಸೋತ್ ಹೋದೆ. ನಾನು ಕಾಶಿ ಯಾತ್ರೆಗೆ ಹೊರಟೋಗ್ತೀನಿ. ಬಾಯ್. ಹೋಗ್ತಿದ್ದೀನಿ, ಕಾಶಿ ಯಾತ್ರೆಗೆ ಹೋಗ್ತಿದ್ದೀನಿ. ನಿನ್ನ ಕಾಶಿ ಯಾತ್ರೆ ದಿಗ್ವಿಜಯವಾಗಿ ಪೂರ್ತಿ ಆಗ್ಬೇಕು ಅಂತ ನಾನು ಬಯಸ್ತೀನಿ ಜೈ. ಥ್ಯಾಂಕ್ ಯು ಡ್ಯಾಡ್. ನೋಡಳಿಯ, ಯಾರು ಕರೆದ್ರು, ಎಷ್ಟು ಪ್ರಲೋಭ ಒಡ್ಡಿದ್ರು ಹಿಂದೆ ತಿರುಗಿ ಬರಬೇಡ. ಅದನ್ನ ಕೊಡೋ ಇಲ್ಲಿ. ನಿತ್ಯ, ಐ ಆಮ್ ಗೋಯಿಂಗ್. ಮಾಮ್, ಡೂ ಸಮಥಿಂಗ್. ನಿಮ್ ಅಳಿಯ ಕಾಶಿ ಯಾತ್ರೆಗೆ ಹೊರಟಿದಾನತ್ಗೆ, ಏನೋ ಒಂದ್ ಮಾಡಿ. ನಾನೇನ್ ಮಾಡ್ಲಿ? ಕಾಶಿ ಯಾತ್ರೆಗೆ ಹೋಗೋ ಅಳಿಯನ್ನ ತಡಿಬೇಕು ಅಂದ್ರೆ ಬಾಮೈದ ಇರ್ಬೇಕಲ್ಲ. ನನಗೆ ಮಗ ಇಲ್ಲ, ನಿತ್ಯಾಗೆ ಅಣ್ಣ ಇಲ್ಲ. ನಿಮ್ಗೆ ನಿಮ್ ಮಗಳನ್ ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ವಾ? ಇಲ್ದೆ ಹೋದ್ರೆ ಯಾರನ್ನಾದ್ರೂ ದತ್ತು ತಗೋಬೋದಲ್ಲ ಅತ್ಗೆ. ಈಗಿಂದೀಗ್ಲೇ ದತ್ತು ತಗೊಳ್ಳೋಂತವ್ರು ಯಾರು ಸಿಗ್ತಾರೆ? ಯಾಕೆ ಸಿಗಲ್ಲ? ಜೈನ ರಾಮನ್ ಥರ, ನಿತ್ಯನ ಸೀತಮ್ಮನ್ ಹಾಗ ಅಂದ್ಕೊಂಡಿರೋ, ಆಂಜನೇಯನ್ ಹಾಗಿರೋ ನಾಣಿ ಇದಾನಲ್ಲ.
ನಾಣಿ, ಮೇಡಮ್, ಸ್ವಲ್ಪ ಹೊತ್ತು ನಿತ್ಯಾಗೆ ಅಣ್ಣ ಆಗಿ ನಟಿಸ್ತೀಯಾ? ಬೇಗ ಹೋಗು ನಾಣಿ. ಸಾರಿ ಅಣ್ಣ, ಹೋಗಿ ನಿಮ್ ಭಾವನ್ನ ತಡಿ. ಓಕೆ ಮೇಡಮ್. ಸಾರಿ. ಆಯ್ತು ತಂಗಿ. ಓಕೆ ಬಾಯ್, ನಾನು ಹೊರಡ್ತೀನಿ. ಸರ್ 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 ನಿಂತ್ಕೊಳ್ಳಿ ಸರ್. ಈಗ ನಾನು ನಿನಗೆ ಸರ್ ನನ್ನ ಭಾವ ಸರ್. ನಮ್ ಭಾವ ಅಷ್ಟೇ. ನೀವು ಕಾಶಿಗೆ ಹೋಗ್ಬಾರ್ದು ಭಾವ ಸರ್. ಯಾಕೆ ಹೋಗ್ಬಾರ್ದು? ಅಂದ್ರೆ ನನ್ನ ತಂಗಿನ ನೀವು ಮದುವೆ ಮಾಡ್ಕೋಬೇಕಲ್ವಾ? ಯಾಕೆ ಮಾಡ್ಕೋಬೇಕು? ಅದರಿಂದ ನನಗೇನು? ನಿಮಗೆ ಸೈಕಲ್ ಕೊಡಿಸ್ತೀನಿ ಭಾವ ಸರ್. ಸೈಕಲ್ ತುಳಿದ್ರೆ ನನ್ನ ಕಾಲ್ ನೋವು ಬರುತ್ತೆ. ಹಾಗಾದ್ರೆ ಒಂದು ಮೋಟರ್ ಬೈಕ್ ಕೊಡ್ಲಾ ಭಾವ ಸರ್? ನನಗೆ ಬೇಡ. ಹಾಗಾದ್ರೆ ಕಾರೇ ಕೊಡಿಸ್ತೀನಿ ಭಾವ ಸರ್. ಕಾರ್ಗೆ ಪೆಟ್ರೋಲ್ ಯಾರು ಹಾಕ್ಸ್ತಾರೆ? ಅದು ಇವತ್ತಿರೋ ಪೆಟ್ರೋಲ್ ರೇಟ್ಗಂತೂ ನನ್ನಿಂದ ಮೇಂಟೈನ್ ಮಾಡೋದಕ್ಕಾಗಲ್ಲ. ಮತ್ತೆ ನಿಮ್ಗೆ ಏನ್ ಬೇಕು ಭಾವ ಸರ್? ಭಾವ ಅವರೇ, ನಿನ್ ತಂಗಿಗಿಂತ ಗ್ರೇಟ್ ಅನ್ಸೋ ಯಾವ್ದಾದ್ರೂ ಹೇಳು. ವಸ್ತು ಅಲ್ಲ, ನಿಮ್ಗೆ ಪೊಸಿಷನ್ ಕೊಡ್ತೀವಿ. ನಿಮ್ಮನ್ನ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗಿ ಅನೌನ್ಸ್ ಮಾಡ್ತೀವಿ. ಇದು ಚೆನ್ನಾಗಿದೆ. ಅಂದ್ರೆ ಹೋಗಲ್ಲಲ್ವಾ ಭಾವ ಸರ್? ಅಷ್ಟೇ ಅಲ್ಲ, ವಾಪಸ್ ಕೂಡ ಬರ್ತೀನಿ. ಹಾಗಾದ್ರೆ ನನ್ನ ಕಾಲ್ ತೊಳೆದು ಕರ್ಕೊಂಡು ಹೋಗೋದಕ್ಕೆ ಹೇಳು. ಆಯ್ತು ಭಾವ ಸರ್ ಅವರೇ. ಏನಾದ್ರೂ ಮಾಡಿ ಈ ಮದ್ವೆನ ತಡಿಬೇಕು. ಏನ್ ಮಾಡ್ಲಿ? ಸೊ ಕಾಶಿ ಯಾತ್ರೆಯಲ್ಲಿ ನಾನು ಗೆದ್ದೆ ನಿತ್ಯ. ಅದು ನಿನ್ ಗೆಲ್ವಲ್ಲ ಜೈ. ಇನ್ನೇನತ್ತೆ? ನಿನ್ನ ನಂಬರ್ 1 ಬಿಸ್ನೆಸ್ ಮ್ಯಾನ್ ಮಾಡಿ ಅವಳು ನಿನ್ನ ಗೆದ್ದಿದ್ದಾಳೆ ಹೊರತು ಇದು ನೀನ್ ಗೆದ್ದಿದ್ದಲ್ಲ. ನಿತ್ಯ ಗೆಲುವು ಅವನ್ ಗೆಲ್ವೆ ಅಲ್ವಾ? ಹೌದು. ಜೈ ಅಷ್ಟು ಬೆಳೆ ಬಾಳೋದಿಕ್ಕೆ ಅಷ್ಟು ಬೆಲೆ ಕೊಟ್ಟಿದ್ದು. ಅದು ನಿಜವಾದ ಗೆಲ್ವಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಿ. ನಿಜವಾದ ಗೆಲುವು ಯಾವುದು ಅಂತ ನೀನೇ ಹೇಳಮ್ಮ. ನಿತ್ಯನ್ನ ಕಂಡು ಹಿಡಿಬೇಕು. ನಿತ್ಯ ಜೈ ಎದುರಲ್ಲಿ ಇದ್ದಾಳಲ್ಲ. ನಿತ್ಯ ಹೋಗಿ ಒಂದ್ ಜಾಗದಲ್ಲಿ ಬಚ್ಚಿಟ್ಕೋತಾಳೆ. ಅವಳು ಎಲ್ಲಿದ್ದಾಳೆ ಅಂತ ಜೈ ಕಂಡು ಹಿಡಿದು ಕರ್ಕೊಂಡ್ ಬರ್ಬೇಕು. ಅದಕ್ಕೆ ಇಷ್ಟು ಕನ್ಫ್ಯೂಸ್ ಮಾಡಿ ಹೇಳ್ಬೇಕಾ ಚಂದ್ರಿಕಾ ಮೇಡಮ್? ಒಂದೇ ಮಾತಲ್ಲಿ ಕಣ್ಣ ಮುಚ್ಚಲೆ ಆಟ ಅಂದ್ರೆ ಮುಗೀತು. ಯಾವ ಆಟ ಆದ್ರೂ ನಾನ್ ರೆಡಿ. ನೀನ್ ಎಲ್ಲಿ ಬಚ್ಚಿಟ್ಕೊಂಡ್ರು ಕಂಡುಹಿಡಿತೀನಿ. ನನಗ್ ಬೇಕಾಗಿರೋದನ್ನ ತಗೋತೀನಿ. ಓಕೆ, ನೋಡೋಣ. ಹಾ ಚಂದ್ರಿಕಾ, ಈ ಮದ್ವೆ ಸಂಭ್ರಮದಲ್ಲಿ ಮುಖ್ಯ ವಿಷಯನೇ ಮರ್ತು ಬಿಟ್ಯಾ? ನಿತ್ಯನ ಮುಗಿಸೋದಲ್ವ ನಮ್ಮ ಪ್ಲಾನು? ಇದು ಅದೇ ಪ್ಲಾನೆ. ಅವಳನ್ನ ಬಚ್ಚಿಡೋ ನೆಪದಲ್ಲಿ ಒಂದ್ ಕಡೆ ಕೂಡ್ ಹಾಕೋಣ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಅವಳ ಕತೆ ಮುಗಿಸೋಣ. ಓಕೆ ನಿತ್ಯ, ನೀನ್ ಹೋಗಿ ಔತ್ಕೋ, ನಾನ್ ಬಂದು ಹುಡುಕ್ತೀನಿ. ಒಂದ್ ಥರದಲ್ಲಿ ಇದು ಸ್ವಯಂವರನೇ ಜೈ. ಶಿವಧನಸನ್ನ ಎತ್ತಿ ಸೀತೆನ ರಾಮ ಮದುವೆ ಆದ ಹಾಗೆ ನೀನು ನಿತ್ಯನ ಕಂಡುಹಿಡಿದು ತಾಳಿ ಕಟ್ಟಬೇಕು. ಈ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು. ಈ ಗೇಮಲ್ಲಿ ಕೂಡ ನಾನೇ ಗೆಲ್ತೀನಿ, ನಿತ್ಯನ ಮದ್ವೆ ಆಗ್ತೀನಿ. ನಾವು ನಿತ್ಯನ ಬಚ್ಚಿಟ್ಬಿಟ್ಟು ಬರ್ತೀವಿ. ನಾವು ವಾಪಸ್ ಬಂದ್ಮೇಲೆ ನೀನ್ ಅವಳನ್ನ ಹುಡುಕ್ಬೇಕು. ಅಲ್ಲಿವರೆಗೂ ನೀನ್ ಕಣ್ ಮುಚ್ಕೊಂಡಿರ್ಬೇಕು. ಡನ್ನತ್ತೆ. ನಿತ್ಯ ಬಾ. ಇದೇನು ಸ್ಟೋರ್ ರೂಮ್ ಕರ್ಕೊಂಡ್ ಬಂದ್ರಿ? ಜೈ ಬಂದು ಕಂಡು ಹಿಡಿಯೋವರೆಗೂ ನೀನ್ ಇಲ್ಲೇ ಇರ್ಬೇಕಮ್ಮ, ಹೊರಗಡೆ ಬರ್ಬೇಡ. ಎಲ್ಲಿ ನಿಮ್ ಕರ್ಚಿಫ್ ಕೊಡಿ. ಕಣ್ ಮುಚ್ಕೊಮ್ಮ. ಇದ್ಯಾಕೆ ಆಂಟಿ? ಹೇಳ್ತಿದ್ದೀನಲ್ಲ, ಕಣ್ ಮುಚ್ಕೊ ನಿತ್ಯ. ಜೈ ಅವನಷ್ಟಕ್ಕೆ ಅವನೇ ನಿನ್ನ ಹುಡುಕ್ಬೇಕಮ್ಮ. ಜೈಗೆ ನೀನ್ ಹೆಲ್ಪ್ ಮಾಡಬಾರ್ದು. ಅದಕ್ಕೆ ನೀನು ಜೈನ ನೋಡ್ದೇ ಇದ್ದ ಹಾಗೆ ಕಣ್ ಕಟ್ಟಿದ್ದು. ಇಂಟ್ರೆಸ್ಟಿಂಗ್. ನೀನ್ ಎಲ್ಲೂ ಹೋಗ್ದೆ ಇಲ್ಲೇ ಕೂತಿರು ನಿತ್ಯ. ಕೂತ್ಕೋ. ಬನ್ನಿ.
ಹೌದಾ ಮೇಡಮ್? ಸರ್, ನೀವು ಕಂಡ್ಬಿಡ್ಬೋದು, ಚಂದ್ರಿಕಾ ಮೇಡಮ್ ಆಲ್ರೆಡಿ ಬಂದಿದ್ದಾರೆ. ಗುಡ್ ಲಕ್ ಜೈ. ನೀನ್ ತಪ್ಪದೇ ಗೆಲ್ಬೇಕು ಜೈ. ನನ್ ಮಗನಿಗೆ ಸೋಲು ಅನ್ನೋದೇ ಇಲ್ಲ. ಜೈ ಸೋಲ್ಬೇಕು ಅನ್ಕೊಂಡ್ರು ನಿತ್ಯ ಸೋಲಕ್ ಬಿಡೋದಿಲ್ಲ. ಆ ಚಾನ್ಸ್ ಇಲ್ಲ ಬಿಡಿ. ಅಂದ್ರೆ ಜೈ ಅವಳನ್ನ ಸೋಲಕ್ ಬಿಡಲ್ಲ ಅಂದಿದ್ಲು. ಓಕೆ, ಐ ಆಮ್ ಗೋಯಿಂಗ್. ಒಬ್ನೇ ಹೋಗಿ ನಿತ್ಯನ ಜೊತೆ ಕರ್ಕೊಂಡ್ ಬರ್ತೀನಿ. ಆಲ್ ದಿ ಬೆಸ್ಟ್ ಸರ್. ನಿತ್ಯ, ನಿತ್ಯ ಡಾರ್ಲಿಂಗ್. ನಿತ್ಯ, 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 ನಿತ್ಯ ಎಲ್ಲಿದ್ಯಾ ನೀನು? ಅಯ್ಯೋ, ಇವ್ರು ಬರ್ತಿದಾರಲ್ಲ. ಅಲ್ಲಿ ಅಮ್ಮ ಅವ್ರನ್ನ ನೋಡಿ ಇಲ್ಲಿ ನನ್ನ ನೋಡಿದ್ರು ಅಂದ್ರೆ ಅಯ್ಯೋ, ಕತೆ ಮುಗ್ದ ಹಾಗೆ. ನಿತ್ಯ, ನಿತ್ಯ ಡಾರ್ಲಿಂಗ್, ಎಲ್ಲಿದೀಯ ನೀನು? ಇಲ್ಲಿದ್ಯಾ? ನಿತ್ಯ, 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 ಎಲ್ಲ ಉತ್ಕೊಂಡಿದ್ಯಾ ನಿತ್ಯ? ಇಲ್ಲೇ ಇದೆಯಾ?